ಈ ಸಾವಿನ ನಂತರದಲ್ಲಿ ಅವರ ತಂದೆ ಕೂಡ ಮಾತನಾಡಿದ್ದಾರೆ. ಎಲೆಕ್ಟ್ರಿಕ್ ಶಾಕ್ನಿಂದಲೇ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ. ಇದರಲ್ಲಿ ಯಾರ ಒಂದು ತಪ್ಪಿದೆ ಅವರಿಗೆ ಶಿಕ್ಷೆ ಆಗಬೇಕು. ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅವರು ಕೋರ್ಕೊಂಡಿದ್ದಾರೆ. ಮೃತ ಬಾಲಕಿಯ ತಂದೆ ರಾಜೇಶ್ ಆಕ್ರೋಶವನ್ನ ಈ ಮೂಲಕವಾಗಿ ಹೊರಹಾಕಿದ್ದಾರೆ. ಕರೆಂಟ್ ಶಾಕ್ ಬಳಿಕ ಸ್ವಿಮ್ಮಿಂಗ್ ಪೂಲ್ಗೆ ಮಗಳು ಬಿದ್ದಿದ್ದಾಳೆ. ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿರೋದಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಆದರೆ ಪೊಲೀಸರು ಯಾಕೆ ಮೆನ್ಷನ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋದನ್ನು ಕೂಡ ಅವರು ಪ್ರಶ್ನಿಸ್ತಾ ಇದ್ದಾರೆ. ಪೊಲೀಸರ ನಡೆಯನ್ನು ಕೂಡ ಇಲ್ಲಿ ಅನುಮಾನ ಮೂಡ್ತಾ ಇದೆ. ಬೇಕಾದ್ರೆ ಇನ್ನೂ ಪೂರಕವಾದ ದಾಖಲೆ ಬೇಕಾ, ಅದನ್ನು ನಾನು ಒದಗಿಸ್ತೀನಿ ಅಂತ ರಾಜೇಶ್ ಅವರು ಹೇಳ್ತಾ ಇದ್ದಾರೆ. We are in deep sorrow that our daughter has passed away, but I have a request for the entire media. We want justice to our kid. We want to know she's on a regular play with her other friends in the park around the pool, and while they were playing, some of the kids have actually mentioned that they were playing around the open areas around, and when they saw suddenly in the water, she fell down and she started having the shock. Some people have tried to help her, but then because of the shock, they could not help. By the time they pull in the wooden stick and also wooden chair, the damage happened already. And we got to know that somebody had to switch off the MCB. And first of all, I want to thank everyone's support here for coming here. ವರ್ತೂರಿನ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ವೈಟ್ಫೀಲ್ಡ್ನ DCP ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ವರ್ತೂರಿನ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ವೈಟ್ಫೀಲ್ಡ್ನ DCP ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನ ಪಕ್ಕದಲ್ಲಿ ಆಗಿರುವಂಥ ಘಟನೆ ಆಗಿರೋದ್ರಿಂದ ಈ ಪಕ್ಕದಲ್ಲಿ ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಇದೇ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಅನುಮಾನ ಅಂದರೆ ಎಲೆಕ್ಟ್ರಿಕ್ ಶಾಕ್ನಿಂದ ತಗುಲಿ ನಂತರ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಿದೆ. ಆ ಕಾರಣಕ್ಕೋಸ್ಕರ ಈಗ ಆ ಪೊಲೀಸರು ಸ್ಥಳಕ್ಕೆ ಬಂದಿರುವಂಥದ್ದು. ಈಗಾಗಲೇ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳದಲ್ಲಿ ಟೇಪನ್ನು ಸುತ್ತಿರ್ತಕ್ಕಂಥದ್ದು. ಇದನ್ನು ಎಲ್ಲನೂ ಕೂಡ ಕಂಪ್ಲೀಟಾಗಿ ತನಿಖೆ ಮಾಡಲಿಕ್ಕೆ ಅಂತೇಳಿ ಮುಂದಾಗಿರುವಂಥದ್ದು. ಈಗಾಗಲೇ ಈ ಒಂದು ಸ್ಥಳಕ್ಕೆ DCP ಅವರು ಅಲ್ಲದೆ ಪೊಲೀಸರು, ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಗಮನಿಸಬಹುದಾಗಿದೆ, ಇಲ್ಲಿ ಅವರು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಎಲೆಕ್ಟ್ರಿಕ್ ಪೋಲ್ ಎಲ್ಲಿದೆ, ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದ್ದಾರಾ ಇಲ್ವಾ, ಮತ್ತು ಏನಾದರೂ ವಸ್ತುಗಳು ಇಲ್ಲಿ ಸಿಗ್ತಾವ ಅಂತೇಳಿ ಕೂಡ ಅವರು ತನಿಖೆಯನ್ನು ಮಾಡ್ತಾ ಇರೋದು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ಈಗಾಗಲೇ ಸ್ಥಳದಲ್ಲಿ DCP ಅವರು ಕೂಡ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಸ್ಥಳಕ್ಕೆ ಬಂದು ಇಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆ ಏನಾಗಿದೆ ಏನು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳಿಂದ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ಕೂಡ ನಾವು DCP ಅವರನ್ನು ಕೂಡ ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್ ನಮಸ್ತೆ ಸರ್, ಇವಾಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ, ಪರಿಶೀಲನೆ ಮಾಡಿದ್ದೀರಾ, ಏನಾಯ್ತು ಸರ್? ಇಲ್ಲ, ಬೇಸ್ಡ್ ಆನ್ ಅವರು ನಮ್ಮ ರಾಜೇಶ್ ಕುಮಾರ್ ಧರ್ಮೇಲಿಯ ಏನಿದ್ದಾರೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಅದಾದಮೇಲೆ ನಾವು ವಿಸಿಟ್ ಮಾಡಿದ್ದೀವಿ. ಸೊ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸು ಮತ್ತು ಅದರ್ ಫೈಂಡಿಂಗ್ಸ್ ಆದಮೇಲೆ ನಾನು ಖಚಿತವಾಗಿ ಏನಾಗಿದೆ ಅಂತ ಹೇಳಬಲ್ಲೆ. ಅವರು ತಂದೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ತಂದೆಯವರಿಗೆ ಕರೆ ಬಂತು, ಅವರಿಗೆ ಈ ಥರ ಅಸ್ವಸ್ಥಗೊಂಡಿದ್ದಾರೆ ನೀರಲ್ಲಿ ಬಿದ್ದು ಮುಳುಗಿ ಅಂತ. ತದನಂತರ ಅವರು ಹಾಸ್ಪಿಟಲ್ಗೆ, ಸಹಸ್ರ ಹಾಸ್ಪಿಟಲ್ಗೆ ಹೋದಾದಮೇಲೆ ಡಾಕ್ಟ್ರು ಅಲ್ಲಿ ಪಲ್ಸ್ ಡೌನ್ ಇದೆ, ಮೃತಪಟ್ಟಿದ್ದಾರೆ. ಎಲೆಕ್ಟ್ರಿಕ್ ಶಾಕ್ನಿಂದಲೇ ಆಗಿದೆ ಅಂತೇಳಿ ದೂರು ಕೊಟ್ಟಿದೆ ಅಂತ ಹೇಳ್ತಾರೆ. ದೂರಿನಲ್ಲಿ ಎಲೆಕ್ಟ್ರಿಕ್ ಶಾಕ್ ಅಂತಿಲ್ಲ, ಬಟ್ ಏನು ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ನಾನು ಆಮೇಲೆ ಕೂಡ ಮಾತಾಡ್ಸಿದ್ದೀನಿ ಅವ್ರ ತಂದೆಯವರಿಗೆ. ಎಲೆಕ್ಟ್ರಿಕ್ಯೂಷನ್ ಆಗಿರ್ಬೋದು ಅಂತ ಅವರು ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಅದರಿಂದನೇ ಆಗಿರ್ಬೋದು ಅಂತ. ಸೊ ನಾವು ಮೃತದೇಹದ ಪರೀಕ್ಷೆ ಆದಮೇಲೆ ಅದರ ಬಗ್ಗೆ ಗೊತ್ತಾಗುತ್ತೆ. ಈವನ್ ನಾವು ಸ್ಥಳೀಯ ಇನ್ಸ್ಪೆಕ್ಟರ್ವರಿಗೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಕಡೆಯಿಂದ ಸರ್ಟಿಫಿಕೇಷನ್ ತೊಗೊಳ್ಳೋಕೆ. ಪ್ರೆಸ್ಟೇಜ್ ಮ್ಯಾನೇಜ್ಮೆಂಟ್ ಅವ್ರನ್ನೇನಾದರೂ ಸಂಪರ್ಕ ಮಾಡಿದ್ರೆ ಸರ್, ಅವ್ರನ್ನೇನಾದರೂ ಮಾಹಿತಿ ತೊಗೊಂಡ್ರೆ ಅವರಿಂದ? ಇಲ್ಲ, ಮುಂದಿನ ತನಿಖೆಯನ್ನು ದೀರ್ಘ ಮಾಡ್ತೀವಿ. ಸದ್ಯಕ್ಕೆ ಇಲ್ಲೇ ಸ್ಥಳೀಯವಾಗಿ ಏನು ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಏನಾಗಿದೆ ಅಂತ ಗೊತ್ತಾಗಲಿ ಸರ್. ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ವೆರಿ ಇಂಪಾರ್ಟೆಂಟು, ಜೊತೆಗೆ ಅದರ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಾರೆ. ತಂದೆ ಮೀಡಿಯಾಗೆ ಹೇಳಿದ ಪ್ರಕಾರ ಎಲೆಕ್ಟ್ರಿಕ್ ಶಾಕ್ನಿಂದ ಆಗಿದೆ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸ್ವಿಮ್ಮಿಂಗ್ ಪೂಲ್ಗೆ ಡೆತ್ ಆಗಿದೆ ಅಂತೇಳಿ ಯಾಕೆ ಆ ರೀತಿ ಬರೆದಾರೋ ಗೊತ್ತಿಲ್ಲ. ಹೆಚ್ಚಿನ ದಾಖಲಾತಿಗಳು ಬೇಕಿದ್ರೆ ನಾನು ಪೊಲೀಸ್ನವರಿಗೆ ಸಬ್ಮಿಟ್ ಮಾಡ್ತೀನಿ ಅಂತಾರೆ. ಖಂಡಿತವಾಗಿ ಸಬ್ಮಿಟ್ ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಸದ್ಯಕ್ಕೆ ಅವರು ಎಮೋಷ್ನಲಿ ಇದು ಆಗಿರ್ತಾರೆ. ಮೀನ್ವೈಲ್ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ನಾವು ತೊಗೊತೀವಿ.
ಇದಿಷ್ಟು ಡಿ ಸಿ ಪಿ ಸರ್ ಹೇಳ್ತಾ ಇರತಕ್ಕಂಥದ್ದು. ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದೀವಿ, ಈಗಾಗಲೇ ಎಲ್ಲ ರೀತಿಯಾದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಪೋಸ್ಟ್ಮಾರ್ಟಮ್ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬಂದ ಬಳಿಕ ಹೇಗಾಗಿದೆ, ಎಲೆಕ್ಟ್ರಿಕ್ ಶಾಕ್ನಿಂದ ಆಗಿದೆಯಾ ಅಥವಾ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಆಗಿದೆ ಅನ್ನುವಂಥದ್ದು, ಈಗಾಗಲೇ ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಪೊಲೀಸರು ಪಡ್ಕೊಂಡಿರೋದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಕಂಪ್ಲೀಟಾಗಿ ಇಲ್ಲೇನು ಸಿಗುತ್ತೆ ವಸ್ತುಗಳು ಅವೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿರುತ್ತೆ. ಒಟ್ಟಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಅಸ್ವಸ್ಥಗೊಂಡು ಬಿದ್ದಿರೋದ, ಎಲೆಕ್ಟ್ರಿಕ್ ಶಾಕ್ನಿಂದ ಆಗಿರೋದ ಹೇಗೆ ಅನ್ನೋದನ್ನು ಕೂಡ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಕಂಪ್ಲೇಂಟಲ್ಲಿ ಏನಾದರೂ ಎಲೆಕ್ಟ್ರಿಕ್ ಶಾಕ್ ಅಂತ ಬರೆದಿಲ್ಲ ಅಂತ ಅದ್ರ ಬಗ್ಗೆಯೂ ಕೂಡ ನಾನು ವೆರಿಫೈನ ಮಾಡ್ತೀನಿ ಅಂತೇಳಿ ಡಿ ಸಿ ಪಿ ಅವರು ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಒಟ್ಟಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.